ಮೇಡಮ್ ಇದಕ್ಕೊಂದು ಸಹಿ ಹಾಕಿ. ಮೇಡಮ್ ಈ ಪುಣ್ಯ ಪುರುಷರನ್ನ ಸದಾ ಸುಖವಾಗಿ ನನ್ನಂಥ ಅನಾಥರಿಗೆ ಆಶ್ರಯದಾತರಾಗಿ 100 ಕಾಲ ಸುಖ ಸಂತೋಷದಿಂದ ಬಾಳಲಿ. ನಿನ್ನ ರಾಜ ನನ್ನ ರಾಜ, ಏನು ನನ್ನ ರಾಣಿ, ನನ್ನ ಅರಗಿಣಿ. ನನಗೆ ಎಷ್ಟೊಂದು ಭಯ ಆಗಿತ್ತು ಗೊತ್ತಾ? ಬೇರೆ ಯಾರಾದ್ರೂ ಆಗಿದ್ರೆ ಕಪಾಳ ಮೋಕ್ಷ ಮಾಡ್ತಾ ಇದ್ದೆ. ನನ್ನನ್ನು ಬಿಟ್ಟರೆ ನಿನ್ನನ್ನು ಮುಟ್ಟುವ ಧೈರ್ಯ ಯಾರಿಗಿದೆ ಚಿನ್ನ? ಅಂದ ಹಾಗೆ ಆ ನಿನ್ನ ದಾನಿಗಳಿಂದ ಮನಿ ಆರ್ಡರ್ ಬಂತೆ. ಏಕೆಂದರೆ ನಮ್ಮಿಬ್ಬರ ಮದುವೆಗೆ ಇನ್ನು 3 ದಿನ ಮಾತ್ರ ಬಾಕಿ ಇದೆ. ಅದಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಮುಂಚಿತವಾಗಿ ಮಾಡಬೇಕಲ್ಲ. ನನ್ನ ಸ್ನೇಹಿತ ಮದುವೆಗೆ ಹಣ ಕೊಡ್ತೇನೆಂದು ಹೇಳಿದ್ದ, ಆದರೆ ಈಗ ಅವನೀಗ ಊರಲ್ಲಿಲ್ಲ. ಹೀಗಾಗಿ ನನಗೆ ಹಣದ ಚಿಂತೆ ತುಂಬಾ ಆಗಿದೆ. ಏನು ಮಾಡಬೇಕೆಂಬುದು ಒಂದು ತಿಳಿತಾ ಇಲ್ಲ. ಹಣಕ್ಕಾಗಿ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ಈಗ ತಾನೇ ನನ್ನ ದಾನಿ ದೇವರು ಹಣ ಕಳಿಸಿದ್ದಾರೆ, ತೆಗೆದುಕೊಳ್ಳಿ. 50,000 ಇದೆ. ಈಗಲಾದ್ರೂ ಸಂತೋಷವೇ ರಾಜ? ಸಂತೋಷ, ಪರಮ ಸಂತೋಷ. ವ್ಯಕ್ತಿ ಹಣ ಕಳಿಸ್ತಾನಂದರೆ ನಿಜಕ್ಕೂ ನೀನು ಭಾಗ್ಯಶಾಲಿ. ದಾನ ಧರ್ಮ ಪರೋಪಕಾರ ಅವುಗಳಿವೆ ಎನ್ನುವುದರೆಂದರೆ ಅದಕ್ಕೆ ಕಾರಣ ಆ ನಿನ್ನ ದಾನಿಗಳೆನ್ನಬಹುದು. ಅದಕ್ಕೆ ಈ ಹಣವೇ ಸಾಕ್ಷಿ. ನಿಜ ಪ್ರಣಯರಾಜ್, ಅಂಥ ವ್ಯಕ್ತಿಗಳು ಇರುವುದರಿಂದಲೇ ಇನ್ನು ಭೂಮಿ ಮೇಲೆ ಮಳೆ ಬೆಳೆ ಆಗ್ತಾ ಇದೆ. ಕಲಿಯುಗದ ಕರ್ಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೌದು ಸುಮತಿ, ನಿನ್ನ ಮಾತು 100ಕ್ಕೆ 100 ಸತ್ಯ. ನೋಡು ಸುಮತಿ, ನಮ್ಮ ಮದುವೆಯ ಮೊದಲನೇ ಲೆಕ್ಕಪತ್ರೆಯನ್ನು ಆ ನಿನ್ನ ದಾನಿ ದೇವರಿಗೆ ಕಳಿಸು. ಯಾಕಂದ್ರೆ ಅವರೇ ನನ್ನ ಪಾಲಿನ ದೇವರು. ನನ್ನ ಮದುವೆಯ ಮೊದಲನೇ ಪ್ರತಿಯನ್ನ ಅವರಿಗೆ ಕಳಿಸ್ತಾರೆ. ಅಶೋಕ್ ಕುಮಾರ್, ನ್ಯಾಯವಾದಿಗಳು, ಅಂಚೆ, ಧಾರವಾಡ. ಏ ತಮ್ಮ ಬಾಯಲ್ಲಿ ನೋಡಪ್ಪ, ಈ ಪತ್ರವನ್ನು ಪೋಸ್ಟ್ ಬಾಕ್ಸ್ ನಲ್ಲಿ ಹಾಕಪ್ಪ. ಆಯ್ತು ಸರ್. ಅಂದಾಗ ಸುಮತಿ, ನನ್ನ ಸ್ನೇಹಿತೊಬ್ಬ ಧಾರವಾಡದಲ್ಲೇ ಇರುವುದು. ಈಗ ಅವನು ಅಲ್ಲೇ ವಾಸವಾಗಿದ್ದಾನೆ. ನೋಡು ಸುಮತಿ, ಎಲ್ಲ ಚಿಂತೆಗಳು ದೂರವಾದವು. ಈ ಸುಖ ಸಮಯದಲ್ಲಿ ಹೊರಹೊಮ್ಮಲಿ ಒಂದು ಸುಮಧುರ ಗಾನ.
ಸುಮತಿ, ಏನಾಯ್ತು ಕರೆಸಿದ್ದೀನಿ? ನಾನು ನಿನ್ನ ಕೈ ಹಿಡಿದು ತಪ್ಪೆ? ಕೈ ಹಿಡಿದಿದ್ದು ತಪ್ಪಲ್ಲ, ಕೈ ಹಿಚ್ಕೋದು ತಪ್ಪು. ಆದ್ದರಿಂದ ಒಳಗಡೆ ಎಳ್ಕೊಂಡು ಹೋಗೋ ವಿಚಾರದಲ್ಲಿ ಇರ್ತಂತೀನಿ. ಇವುಗಳೆಲ್ಲದರ ಅರ್ಥ ಏನು? ಓಹೋ, ಈಗ ಸಮಾಚಾರ ನೋಡು ಸುಮತಿ, ಇಂದಲ್ಲ ನಾಳೆ ನಾವಿಬ್ಬರು ಗಂಡ ಹೆಂಡತಿ ಅಂದ ಮೇಲೆ ಎಂತ ಪ್ರಸಂಗ ಭಾವನೆ. ಅದಕ್ಕೆ ಈ ನಿನ್ನ ಮೈಮಾಟ, ನಿನ್ನ ಕಣ್ಣೆ ಊರ ನೋಟ ನೋಡಿ ನನಗೆ ಹೊಚ್ಚು 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 ಹೊಡೆದಿದೆ. ಮದುವೆ ನಂತರ ಪ್ರಥಮ ರಾತ್ರಿ ಹಿಂದೆ ಈಗಲೇ ಇಲ್ಲೇ. ಬಾಸುಮತಿ ಬಾ. ಹಾಳ, ನೀನೊಬ್ಬ ಒಳ್ಳೆ ಮನುಷ್ಯ, ಬುದ್ಧಿವಂತ, ಒಳ್ಳೆ ವ್ಯಕ್ತಿಯನ್ನು ನಾನು ತಿಳ್ಕೊಂಡಿದ್ದೇನೆ. ಆದ್ರೆ ನೀನಿಂಥ ಮೋಸಗಾರ ಅಂತ ನಾನು ತಿಳಿದಿರಲಿಲ್ಲ. ಪುಣ್ಯ, ಮದುವೆಗೆ ಮುಂಚೆ ಏನೇನ ಬಣ್ಣ ಬಯಲಾಯ್ತು. ಒಂದ್ ವೇಳೆ ಮದುವೆ ನಂತರ ಏನಾದ್ರು ಚಿಚಿ, ನಿನ್ನಂಥ ಪಾಪಿನ ನಂಬಿ ನಾನು ಮೋಸ ಹೋದೆ. ನಿನ್ನ ಮುಖನೆಲ್ಲ ತೋರಿಸ್ಬೇಡ, ಹೊರಟು ಹೋಗು. ಏ ಸುಮತಿ, ಏ ನನ್ನ ಮಾತು ಕೇಳು ಸುಮತಿ, ದುಡುಕಬೇಡ ಸುಮತಿ. ಸುಮತಿ, ಮನಸ್ಸು ಬಾಯಿಂದ ನನ್ನ ಹೆಸರನ್ನ ಕೂಗಬೇಡ. ನನ್ನಂಥ ಅನಾಥೆಗೆ ತಾಳಿ ಭಾಗ್ಯ ನೀಡುವ ನೀನೊಬ್ಬ ಸಭ್ಯ ಸಜ್ಜನ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಲ್ಲ, ನೀನೊಬ್ಬ ದುರ್ಜನ. ಯಾರೋ ಪುಣ್ಯಾತ್ಮರು ಬಡ ವಿದ್ಯಾರ್ಥಿಯ ಸಹಾಯಕ್ಕೆ ಅಂತ ಹಣದ ಸಹಾಯ ಮಾಡಿದ್ರೆ, ನನ್ನ ಬಣ್ಣದ ಮಾತು ಹೇಳಿ ಆ ಹಣದ ಕಸಿದುಕೊಂಡು ಧಾರ ಪಿಶಾಚಿ ನೀನು. ಹೆಣ್ಣಿನ ಹಣದಲ್ಲಿ ಬಣ್ಣ ಬಣ್ಣದ ಕನಸು ಕಾಣುವ ಹೇಳಿ ಕನಸು ನೀನು. ಛೀ, ನಿನ್ನಂಥವ್ರ ಮುಖ ನೋಡೋದಕ್ಕೂ ನನಗೆ ಅಸಹ್ಯವಾಗ್ತಾ ಇದೆ. ನಿಮ್ಮಂಥವ್ರಿಗೆಲ್ಲ ಹೇಗೆ ಗೊತ್ತಾಗ್ಬೇಕು ಹೆಣ್ಣಿನ ಮನಸ್ಸು? ಪ್ರೀತಿ ಪ್ರೇಮ ಎಲ್ಲ ನಿಮಗೆ ಚೆಲ್ಲಾಟ. ಹಣದ ದಾಹ ಸುಖ, ಹೆಣ್ಣಿನ ದೇಹ ಸುಖ ಇವೆರಡೇ ಕಾಣಿಸ್ತವೆ ನಿಮ್ಮಂತಹ ಕಾಮುಕರಿಗೆ. ದೇಸಿ ಮುಖದಲ್ಲಿ ತೋರಿಸ್ಬೇಡ, ಹೊರಟು ಹೋಗಿ. ಏನೋ ಹೊರಡು ಹೋಗು ಇಲ್ಲಿಂದ. ಏ ಸುಮತಿ, ಇನ್ನೊಂದು ಅನಾಥ ಹೆಣ್ಣೆಂದು ಸುಮ್ಮನಿದ್ದಾರೆ. ಸೊಕ್ಕಿನ ಮಾತುಗಳನ್ನ ಆಡುತ್ತಿರುವೆಲ್ಲ. ಏ ಸುಮತಿ, ಎಷ್ಟು ದಿನ ಪ್ರಾಣರಾಜನ ಒಂದು ಮಗ ಮಾತ್ರ ಕಂಡಿರುವೆ. ಈಗ ನೋಡು ನನ್ನ ಎರಡನೇ ಮಗುವ. ಈಗ ನೋಡು ನನ್ನ ಎರಡನೇ ಮಗುವ. ನಿನಗೆ ಕಾದಿದೆ ಆಪತ್ತು. ನೋಡಾಬಿಡಿ ಪ್ರಾರ್ಥನಾ ಕಾಮತ್ತು. ಏ ಸುಮತಿ, ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದರೆ ಇನ್ನೇ ಬಾಯಿಂದ ವೇದಾಂತ ರಾಧಾಂತ. ಏ ಸುಮತಿ, ಈ ಸಮಾಜದಲ್ಲಿ ಏನು ನಡೀತದೆ ಗೊತ್ತೇ? ಮದುವೆ ಮುಂದೆ ಗರ್ಭಿಣಿಯಾಗಿ ತಾಳಿ ಕಟ್ಟಿಸಿಕೊಂಡವರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಎಂಗೇಜ್ಮೆಂಟ್ ಆದ ನಂತರ ಹುಡುಗ ಹುಡುಗಿ ಇಬ್ಬರು ಬಾರ್ ಕ್ಲಬ್ ಅಂತ ತಿರುಗಿ ತಮ್ಮ ಸುಖೋಚತ ತೀರಿಸಿಕೊಂಡು ತಾಳಿ ಕಟ್ಟಿಸಿಕೊಂಡರು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಆಸ್ತಿ ಅಲ್ಲಲೇ, ಹುಡುಗಿಯ ತಂದೆ ತಾಯಿಯ ಹುಡುಗನ ಮನೆಗೆ ಬಂದಾಗ ಅವರಿಬ್ಬರನ್ನ ಒಳಗೆ ಹಾಕಿ ಬಾಗಿಲು ಮುಚ್ಚಿ ಹೋಗುತ್ತಿರುವುದು ಪ್ರತಿನಿಧಿಗಳ ಮಾತು. ಅದೆಲ್ಲ ಒಳ್ಳೆಯದು. ಈಗ ನನ್ನನ್ನು ತಿರಸ್ಕರಿಸಿದರೆ ಇದರ ಪರಿಣಾಮ ಎಂತಾಗಿರೋದಿಲ್ಲ.
ಮದುವೆಗೆ ಮುಂಚೆ ಗರ್ಭಿಣಿ ಆಗೋದು. ಏ ಹುಚ್ಚಿನ ಮಗನೇ, ಅಂತ ಹೇಯ ಕಾರ್ಯಕ್ಕೆ ನಿಮ್ಮಂಥ ನೀಚ ಗಂಡಸರೇ ಕಾರಣನೋ? ಹೆಣ್ಣಿನ ದೇಹ ಸುಖ ಅನುಭವಿಸಿ ಸಿಪ್ಪೆಂದರ ಬೀದಿಗೆ ಚೆಲ್ಲೋ ತೋರಿಕೊಂಡ ನನ್ನ ಮಕ್ಕಳು ನೀವು. ಏನಂದೇನೇನ ಈಗ ಮಾತ್ರ ನೆಗ್ಲೆಲ್ಲ ಬಿಡಲಾರೆ. ಈ ತಾಯಿ ಗಂಡನನ್ನು ಎನ್ನ ಹೊಟ್ಟೆಯಲ್ಲಿ ಹುಟ್ಟಲೇಬೇಕು. ಸ್ವಕ್ಕಿನ ಹೆಣ್ಣೆ ಶೀಲ ಕಳೆದುಕೊಂಡು ಬೀದಿಯ ನಾಯಿ ತರ ತಿರುಗಲೇಬೇಕು. ನಿನ್ನ ಕೈ ಮುಗಿತೀನಿ, ದಯವಿಟ್ಟು ನಾನೇನು ಮಾಡಬೇಡ. ನಾಚಿಕೆ ಆಗುವುದಿಲ್ಲವೇ? ಒಟ್ಟಾಗಿ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಲು ಹೊರಟಿದೆಯಲ್ಲ, ನೀನೆಂತ ಕಂಡು? ನಿನಗೆ ಅಕ್ಕ ತಂಗಿಯರು ಯಾರು ಇಲ್ಲವೇ? ಹೊರಟು ಹೋಗು ಇಲ್ಲಿಂದ. get out. ಏಯ್! ಸುಮತಿ ಎಂದು ಬಚಾವಾಗಿರಬಹುದು. ನಿನ್ನ ಮುಂದೊಂದು ದಿನ ಈ ಕೊಬ್ಬಿದ ಹಣ್ಣನ್ನು ತಿನ್ನದಿದ್ದರೆ ನಾನು ಪ್ರಾಯನಾಥನು. ಈ ನಿಮ್ಮ ಉಪಕಾರವನ್ನ ನನ್ನ ಜನ್ಮ ಇರೋದು ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರೆ ಈ ನಿಮಗೆ ಕೋಟಿ ಕೋಟಿ ನಮನಗಳು. ಕೋಟಿ ಕೋಟಿ ಇದರಲ್ಲಿ ಉಪಕಾರದ ಮಾತು ಎಲ್ಲಿಂದ? ಇದು ನನ್ನ ಕರ್ತವ್ಯ. ನೋಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ನಿಜ, ಆದರೆ ಆ ಸ್ವಾತಂತ್ರ್ಯ ಹೆಣ್ಣಿಗೆ ಇನ್ನೂ ಸಿಕ್ಕಿಲ್ಲ. ಒಂದು ಹೆಣ್ಣು ನನ್ನ ರಸ್ತೆಯ ಮೇಲೆ ಭೀತಿ ಇಲ್ಲದೆ ತಿರುಗಬೇಕು. ಅದು ಈ ಸಮಾಜದಲ್ಲಿ ನಡೀತಾ ಇಲ್ಲ. ಅದಕ್ಕೆ ಕಾರಣ ಈಗ ಹೋದಲ್ಲ ಇನ್ನೂ ಕಾಮಕರು. ನೋಡಿ ಮಿಸ್, ಈಗ ನನಗೆ ಸಮಯ ಆಯಿತು, ನಾನಿನ್ನು ಬರುತ್ತೇನೆ. ಅಂದ ಹಾಗೆ ನೀವು ಜೋಪಾನವಾಗಿ ಮನೆಗೆ ಹೋಗಿ. ಅಂದಾಗೆ ಸರ್, ನಿಮ್ಮ ಹೆಸರೇನು ಸರ್? ಇವ್ರ ಹೆಸರು ಹೇಳಿದೆ ಹಾಗೆ ಹೋಗ್ಬಿಟ್ರಲ್ಲ. ಏನಿದು? ಇವ್ರನ್ನ ನೋಡ್ತಾ ಇದ್ರೆ ಏನೋ ಒಂಥರ ಸೆಳೆತ ನೋಡ್ರಿ. ಬಹುಶಃ ಪೂರ್ವ ಜನ್ಮದಲ್ಲಿ ಇವ್ರಿಗೂ ನನಗೂ ಏನೋ ಸಂಬಂಧ ಇರಬೇಕು ಅನ್ಸುತ್ತೆ. ಯಾರಿಗ್ ಗೊತ್ತು? ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡದ ಪುಣ್ಯಾತ್ಮರು ಈ ವ್ಯಕ್ತಿಯ ಪರಿಚಯವಾಗ್ತಾ ಹೋಯ್ತಲ್ಲ. ನಿಜ, ಇಂಥ ವ್ಯಕ್ತಿಗಳು ಇನ್ನೂ ಇರೋದ್ರಿಂದಲೇ ಇನ್ನು ಪ್ರಳಯವಾಗಿದೆ. ಈ ಪುಣ್ಯ ಪುರುಷನನ್ನ
ಯಾವತ್ತೂ ಸುಖ ಸಂತೋಷ. ಬಲಗೈಯಿಂದ ಮಾಡಿದ ಸಹಾಯವನ್ನ ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ಪಡೆದ ಬೇಕೆಯಾಗಿ ಸಮಾಜದಲ್ಲಿ ಈ ರೀತಿ ಮೂಕ ವೇದನೆಯನ್ನು ಅನುಭವಿಸ್ತಾ ಇರೋ ನಮ್ಮಂಥ ಅಬಲೆಯರು ಈ ಪ್ರಣಯ ರಾಜರಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಇಂಥ ಪರೋಪಕಾರಗಳ ನೆರಳಲ್ಲಿ ಇರಲೇಬೇಕು. ನೋಡೋಣ ಆ ದೇವರ ಇಚ್ಛೆ ಏನಿದೆಯೋ ಹಾಗೆ ಆಗ್ತದೆ. ಮತ್ತೆ ಹೋಗಿದ್ದೀನಿ ಕಾಲೇಜ್ ಹೋಗ್ಬೇಕಲ್ಲ. ಹಗಲು ರಾತ್ರಿ ಮಂದಿ ಕೆಲ ಬೆಳೆಸ್ಗಳಾಯ್ತು. ಜನರಿಗೆ ಸಾಕವಷ್ಟು ಕರೆಂಟ್ ಸಿಗೋಲ್ದು. ಈಗಂತೂ ಜನರ ಜೀವನ ಎಲ್ಲ ಕರೆಂಟ್ ಮೇಲೆ ಆಗದ. ಎಲ್ಲ ಕರೆಂಟ್ ಮೇಲೆ ಆಗಿ ನಮಗ್ ನೆಮ್ಮದಿ ಆಗದ ನೋಡ್ರಿ. ಕರೆ ಹೇಳ್ಬೇಕಂದ್ರ ಕರೆಂಟ್ ಬಂದ ಸುಖನೇ ಆಗ್ಲಿಲ್ಲ ನೋಡ್ರಿ. ಚಿಮಣಿ ಬೈತಿನ ಒಳಗ ಎಷ್ಟು ನೆಮ್ಮದಿ ಸಿಕ್ತಿತ್ತು. ಕರೆಂಟ್ ಗ್ಯಾರಂಟಿ ಇಲ್ಲ ನೋಡ್ರಿ. ಯಾವಾಗ ಕೈ ಕೊಡ್ತ ಹೇಳಕ್ಕೆ ಬರಂಗಿಲ್ಲ. ಅಯ್ಯೋ ಅದ್ರಾಗ ಈ ಲೋಡ್ ಸೆಟ್ಟಿಂಗ್ ಬಂದು ಒಂದು ಕೆಲಸ ಆಗೋಲ್ದು. ವೈಯರ್ನು ಕಡಿತದ, ಕಂಬನು ಬೆಳುತ್ತದ, ಹತ್ಕೋತದ. ಹಿಂಗಾಗಿ ನಮ್ಮ ಹಣಿ ಬರೋ ಸುದ್ದಿ ಇಲ್ಲ ನೋಡ್ರಿ. ಅದ್ರಾಗ ಕಂಬ ಏರಿ ಇಳಿದು ಮ್ಯಾಲ ಮಾಡೋದ್ರಾಗ ಫ್ಯೂಸ್ ಹಾಕಿ ಕರೆಂಟ್ ಸಪ್ಲೈ ಆಗತ್ತದ ಟಿಸಿ ಸುಟ್ಟು ದಗ ದಗ ಅನ್ಬಿಡ್ತದೆ. ಏನ್ ಮಾಡೋದ ಒಂದು ತಿಳಿತಲ್ಲ. ಕಡಿ ಟಿಸಿದಾಗ ಎಣ್ಣಿ ಖಾಲಿ ಆಗದ. ಅದ್ರಾಗ ಮಳಿ ಗುಡುಗ ಸಿಡುದ ಚಾಲು ಆತಂದ್ರ ಎಲ್ಲಂದ್ರ ಅಲ್ಲಿ ಲೈನ್ ಕಟ್ ಆಗ್ತಾವ, ಕಂಬ ಬೀಳ್ತಾವ. ಪ್ರಾಣಿಗಳು ಮನುಷ್ಯರು ಸತ್ರ ಮುಗಿದ್ರಿ. ಈ ಕಡೆ ಸತ್ತವ್ರ ಕಂಡ್ರು, ಈ ಕಡೆ ಅಧಿಕಾರಿಗಳು ಎಲ್ಲಾರು ಬೈತಾರ. ಈ ಲೈನ್ ಹಾಕೋದ್ರೊಳಗ ಒಂದ್ ಹಕ್ಕಿವು ಲೈನ್ ಹೊಡ್ಯಕ್ ಆಗಲ್ದ್ರಿ. ನನ್ನ ಕೈಯಿಂದ ಟೈಮ್ ಸಿಕ್ಕ ಟ್ರೈ ಮಾಡೇ ಬಿಡ್ತೀನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೊತ್ತಾಗೈತಿ ಮಾರಿ ನೋಡಿಲ್ಲ. ಕೇಳ ಮಾಡ ಏನ್ ಮಾಡ್ತಾನೆ ಕಲ್ಲರ